ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾ ಇರುವ ಸಹೋದರ ಸಹೋದರಿಯರಿಗೂ ಎಲ್ಲ ನನ್ನ ಅಣ್ಣ ತಮ್ಮದರಿಗೂ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿನ ಚಿಂತೆಗಾಗಿ ನಾವು ಒಂದು ವಾಕ್ಯವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 3 ವಚನ ತನಕ ನಾವು ನೋಡೋಣ. ಆತನು ಆ ಜನರ ಗುಂಪನ್ನು ಕಂಡು ಬೆಟ್ಟವೇ ನೇರಿ ಕೂತುಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದು ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೇ, ಈ ವಾಕ್ಯವನ್ನು ಅನೇಕರ ಸಂದರ್ಭಗಳಲ್ಲಿ ಅನೇಕ ವಾಕ್ಯವನ್ನು ಓದುವಾಗ ಅನೇಕರು ಇದನ್ನ ಸಂಡೇ ಸ್ಕೂಲಲ್ಲಿ ಮಕ್ಕಳು ಸಮೇತ ಈ ವಾಕ್ಯವನ್ನು ಅನೇಕ ಸಾರಿ ಬಾಯ್ಪಾಠ ಮಾಡಿರ್ತೀರಿ. ಅನೇಕ ಸಂದೇಶವನ್ನು ಕೂಡ ನೀವು ಕೇಳಲ್ಪಟ್ಟಿರ್ತೀರಿ. ದೇವರ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ನೋಡುವುದಾದರೆ ಮತ್ತಾಯನ ಬರೆದ ಸುವಾರ್ತೆ 1ರಿಂದ 4 ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಯೇಸುವಿನ ಜನನ, ಯೇಸುವಿನ ದೀಕ್ಷಾಸ್ನಾನ, ಯೇಸುವಿನ ಉಪವಾಸದಲ್ಲಿ ದೇವರು ಶೋಧಲ್ಪಟ್ಟ ಕಾರ್ಯಗಳು ಮತ್ತು ಆತನು ಅನೇಕ ಅದ್ಭುತ ಕಾರ್ಯಗಳು ಮಾಡಿರುವ ಸಂಗತಿಗಳನ್ನು ನಾವು ನೋಡ್ತೀವಿ. 4ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ದೇವರು ಅನೇಕರಿಗೆ ಏನ್ ಮಾಡ್ತಾರೆ, ಅದ್ಭುತ ಮಾಡುವಂತ ಸಂದರ್ಭಗಳನ್ನು ನಾವು ನೋಡ್ತೀವಿ. ಆ ಸಂದರ್ಭಗಳು ನಾವು ನೋಡಿದ ಮೇಲೆ ದೇವರು ಮೊಟ್ಟ ಮೊದಲನೇದಾಗಿ ಒಂದು ಪ್ರಸಂಗವನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ. ಆತನು ತನ್ನನ್ನು ಏನಂತೆ ಜನರು ಗುಂಪು ನೋಡಿ ಏನ್ ಮಾಡ್ತಾರೆ, ಯೇಸು ಹತ್ರ ಬರ್ತಾರೆ. ದೇವರ ಮಕ್ಕಳೇ, 2000 ವರ್ಷಗಳ ಹಿಂದೆ ನಾವು ತೆಗೆದುಕೊಳ್ಳೋದಾದ್ರೆ ಜನರ ಒಂದು ಪಾಪ್ಯುಲೇಷನ್ ತೀರಾ ಕಡಿಮೆ ಇತ್ತು. ಕೋಟಿಗಟ್ಟಲೆ ಈಗಿರುವ ಪರಿಸ್ಥಿತಿಯಲ್ಲಿ ಇದೆಯಲ್ಲ, ಕೋಟಿಗಟ್ಟಲೆ ಜನರು ಆಗ ಇರಲಿಲ್ಲ. ಆವಾಗ ನಾವು ಲೆಕ್ಕ ಮಾಡೋದಾದ್ರೆ ಲಕ್ಷಗಟ್ಟಲೆ ಜನರಿದ್ರು. ಆ ಜನರು ಏನ್ ಮಾಡ್ತಾರೆ, ಸ್ವಲ್ಪ ಜನರು ಆಗಿನ ಸಂದರ್ಭದಲ್ಲಿ ಜನರು ಗುಂಪಾಗಿ ಕೂಡುತ್ತಿದ್ದಾರಂತೆ. ಜನರು ಒಂದು ಗುಂಪಾಗಿ ಕೂಡುವುದು ಒಂದು ದೊಡ್ಡ ಕೆಲಸವಾಗಿತ್ತು. ಆದ್ರೆ ಯೇಸು ಸ್ವಾಮಿ ನಾವು 4ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವುದರಿಂದ ಯೇಸು ಸ್ವಾಮಿ ಅನೇಕರು ಆತನನ್ನು ಏನ್ ಮಾಡ್ತಾರೆ, ಹಿಂಬಾಲಿಸಿ ಆತನನ್ನು ಏನು ಗುಂಪು ಗುಂಪಾಗಿ ಜನರು ಆತನ ಬಳಿಗೆ ಬರುವುದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ನೋಡುವುದಾದ್ರೆ ಆಗ ಯೇಸು ಆ ಪರ್ವತವನ್ನ ಮೇಲೆ ಏನ್ ಮಾಡಿದ್ರು, ಒಂದು ಪ್ರಸಂಗ ಮಾಡಕ್ಕೆ ದೇವರು ಶುರು ಮಾಡ್ತಾ ಇದ್ದಾರೆ. ಶುರು ಮಾಡಿದ ಮೊದಲನೇ ಒಂದು ಮಾತು ಏನಂದ್ರೆ, ಆತ್ಮದಲ್ಲಿ ಬಡವರಾಗಿರುವ ಧನ್ಯರು, ಪರಲೋಕ ರಾಜ್ಯವು ಅವರದು ಅಂತ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು. ಯಾರು ಈ ಆತ್ಮದಲ್ಲಿ ಬಡವರಾಗಿರೋರು ಅಂತ ನಾವು ಇಲ್ಲಿ ನೋಡೋದಾದರೆ ಧನ್ಯರು ಅಂತ ಹೇಳ್ತಾ ಇದ್ದಾರೆ. ನಾವು ಈ ಧನ್ಯರು ಅನ್ನೋ ಪದವನ್ನ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಏನೋ ನಾವು ನೋಡೋದಾದ್ರೆ ಬ್ಲೆಸ್ಡ್ ಅಂತ ಇರುತ್ತೆ. ಆ ಬ್ಲೆಸ್ಡ್ಗೆ ನಾವೇನು ಇನ್ನ ಒಂದು ಮೀನಿಂಗ್ ನೋಡೋದಾದ್ರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಇರುತ್ತೆ. ದೇವರ ಮಕ್ಕಳೇ, ಈ ಕಂಗ್ರ್ಯಾಚುಲೇಷನ್ಸ್ ನಾವ್ ಯಾರಿಗೆ ಹೇಳ್ತೀರಿ ಅಂದ್ರೆ ಸಕ್ಸಸ್ ಆಗಿರುವಂತ ವ್ಯಕ್ತಿಗಳಿಗೆ ಹೇಳ್ತೀವಿ. ಇವಾಗ ಒಂದು ಮಗು ಹುಟ್ಟಿದೆ, ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳ್ತೀವಿ. ಒಂದು ಕೆಲಸ ಸಿಕ್ಕಿದೆ, ಆ ವ್ಯಕ್ತಿಗೆ ಇಂತ ಒಂದು ಕೆಲಸ ಸಿಕ್ಕಿದೆ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳ್ತೀವಿ. ದೇವರ ಮಕ್ಕಳೇ, ಇಲ್ಲಿ ನಾವು ನೋಡೋದಾದ್ರೆ ಆ ಧನ್ಯರು ಎಂಬ ಪದ ಹತ್ರ ನೀವೇನಾಗ್ಬೇಕು, ಕಂಗ್ರ್ಯಾಚುಲೇಷನ್ ಹಾಕೊಂಡ್ರೆ ಇಲ್ಲಿ ಏನಿದೆ ಅಂದ್ರೆ ಆತ್ಮದಲ್ಲಿ ಬಡವರಾಗಿರೋರು ಕಂಗ್ರ್ಯಾಚುಲೇಷನ್, ಪರಲೋಕ ರಾಜ್ಯವು ನಿಮಗೆ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಹಂಗಾದ್ರೆ ಆತ್ಮದಲ್ಲಿ ಬಡವರು ಅಂದ್ರೆ ಯಾರು? ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಆತ್ಮದಲ್ಲಿ ಬಡವರಾಗಿರೋರಿಗೆ ಪರಲೋಕ ರಾಜ್ಯ ಸಿಗುತ್ತೆ, ಅವ್ರಿಗೆ ಕಂಗ್ರ್ಯಾಚುಲೇಷನ್ ಅಂತ ಇಲ್ಲಿ ಪದವನ್ನು ನಾವು ನೋಡ್ತಾ ಇದೀವಿ. ಬಡವರು ಅಂದ್ರೆ ಯಾರು? ಇದೇ ಪದವನ್ನ ನಾವು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಪೂರ್ ಪೀಪಲ್ಸ್ ಅಂತ. ಪೂರ್ ಪೀಪಲ್ಸ್ ಅಂದ್ರೆ ಯಾರು? ದೇವರ ಮಕ್ಕಳೇ, ಇವತ್ತು ಅನೇಕರು ಭಿಕ್ಷೆ ಬೇಡುವಂತ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಅವರೆಲ್ಲ ಏನಾಗಿರ್ತಾರೆ, ಬಡ ಸ್ಥಿತಿದಲ್ಲಿ ಇರ್ತಾರೆ. ಅವ್ರ ಕೈಯಲ್ಲಿ ಅಸಾಧ್ಯ ಏನದ, ಅವ್ರ ಕೈಯಲ್ಲಿ ಏನು ಕೆಲಸ ಮಾಡಕ್ ಆಗದಿರ ಅವ್ರು ಏನಾಗಿದ್ದಾರೆ, ಬೇರೆಯವರ ಮೇಲೆ ಏನಾಗಿದ್ದಾರೆ, ಅವಲಂಬ ಪಡುವವರಾಗಿದ್ದಾರೆ. ಏನಾಗಿದ್ದಾರೆ, ಅವರು ಒಂದು ಸಪೋರ್ಟ್ ತಗೊಳ್ಳುವಂತ ವ್ಯಕ್ತಿಗಳಾಗಿದ್ದಾರೆ. ಇಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಇಲ್ಲಿ ಹೇಳ್ತಾರೆ. ದೇವರ ಮಕ್ಕಳೇ, ಆ ಬಡತನದಲ್ಲಿ ಭಿಕ್ಷೆಗಾರರು ಇವತ್ತು ಅನೇಕರು ನಾವು ನೋಡ್ತಾ ಇದ್ದೀವಿ. ಆ ಭಿಕ್ಷೆ ಬೇಡುವವರು ಯಾವತ್ತನ ಒಂದು ದಿನ ನಾಚಿಕೆ ಪಟ್ಟಿ ನಾನು ಭಿಕ್ಷೆ ಬೇಡೋದು ನಿಲ್ಸ್ಬಿಡ್ಬೇಕು ಅಂತ ಹೇಳಿ ನಿಲ್ಸೆ ಪಟ್ಟಿರೋದು ನೋಡಿದ್ದೀರಾ?
ಒಂದು ಸಿಗ್ನಲ್ ಅಲ್ಲಿ ಇರ್ತೀರಿ, ನೀವು ಡೈಲಿ ಆ ಸಿಗ್ನಲ್ ಅಲ್ಲಿ ಪ್ರಯಾಣ ಮಾಡುವಾಗ ಅದೇ ಭಿಕ್ಷಕ ಅದೇ ವ್ಯಕ್ತಿನ ಎಷ್ಟು ಸಾರಿ ಬಂದ್ರು ಆ ವ್ಯಕ್ತಿನ ಏನ್ ಮಾಡ್ತಾ ಇದ್ದಾನೆ, ಕೇಳ್ಕೊಳ್ಳುವಂತನಾಗಿದ್ದಾನೆ. ಕರೆಕ್ಟಾ ಸುಳ್ಳ? ಇವತ್ತು ಈ ಬ್ರದರ್ ನಾನು ಕೇಳಿದ್ದೀನಿ, ನಾನು ನಾಳೆ ಕೇಳೋದು ಬೇಡ ಅನ್ನೋದು ಆ ಮನ್ಸು ಆ ಭಿಕ್ಷುಗಾರನಿಗೆ ಬರಲ್ಲ. ಇವತ್ತು ನೀನ್ ಕೇಳಿದ್ಯಾ, ನಾಳೆ ಅದೇ ಟೈಮ್ಗೆ ಅದೇ ಸಿಗ್ನಲ್ ಅಲ್ಲಿ ಬಿದ್ದಾಗ ಅದೇ ಆ ಭಿಕ್ಷುಕ ಬಂದು ಮತ್ತೆ ಆ ವ್ಯಕ್ತಿಯನ್ನ ಏನ್ ಮಾಡ್ತಾರೆ, ಸಹಾಯವನ್ನು ಕೇಳುವಂತನಾಗಿದ್ದಾರೆ ದೇವರ ಮಕ್ಕಳೇ. ಅದೇ ರೀತಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತ್ಮದಲ್ಲಿ ಬಡವನಾಗಿರುವನು ಧನ್ಯನು. ಹಾಗಾದ್ರೆ ಆತ್ಮದಲ್ಲಿ ಯಾವ ರೀತಿ ಬಡವನಾಗಿರ್ಬೇಕು? ಯೇಸು ಸ್ವಾಮಿ ಹತ್ರ ಯಾವತ್ತೇ ಆಗಲಿ ಒಂದು ವ್ಯಕ್ತಿ ಏನಾಗಿರ್ಬೇಕು, ದೇವರನ್ನ ಬೇಡ್ಕೊಂತ ಇರಬೇಕು. ನಾಚಿಕೆ ಇಲ್ಲದೆ ಯೇಸು ಸ್ವಾಮಿ ಏನಂತೆ ಬೇಡ್ಕೊಳ್ಳುವಂತ ವ್ಯಕ್ತಿ ಪರಲೋಕ ರಾಜ್ಯಕ್ಕೆ ಹೋಗುತ್ತಾನೆ ಅಂತ ವ್ಯಕ್ತಿ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ದೇವರ ಮಕ್ಕಳ, ಇವತ್ತು ನಾವು ನೀವು ಯಾವ ರೀತಿ ಇದ್ದೀರಿ? ಆತ್ಮದಲ್ಲಿ ಬಡವರಾಗಿದ್ದೀರಾ, ಶ್ರೀಮಂತರಾಗಿದ್ದೀರಾ? ಆತ್ಮದಲ್ಲಿ ಬಡವರು ಅಂದ್ರೆ ಎಲ್ಲಾ ವಿಚಾರದಲ್ಲಿ ಒಂದು ವ್ಯಕ್ತಿಯ ಮೇಲೆ ಹೇಗೆ ಅವಲಂಬ ಪಟ್ಟಿರ್ತೀರೋ, ನಾವು ಸಪೋರ್ಟ್ ಅನ್ನು ತೆಗೆದುಕೊಳ್ತಾ ಇದೀರೋ, ಅದೇ ರೀತಿ ನಾವು ದೇವರಲ್ಲಿ ಪ್ರತಿನಿತ್ಯ ಏನಾಗಿರ್ಬೇಕು, ಸಪೋರ್ಟ್ ಅನ್ನು ತೆಗೆದುಕೊಳ್ಳುವಂತರಾಗಿರ್ಬೇಕು. ಕರೆಕ್ಟಾ ಸುಳ್ಳ? ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಯಾವತ್ತೇ ಆಗಲಿ ದೇವರ ಮಕ್ಕಳೇ, ನಾವು ನೀವು ಕುಂತ್ಕೊಂಡಾಗು ನಿಂತ್ಕೊಂಡಾಗು, ಒಂದು ಕೆಲಸ ಮಾಡುವಾಗಲೂ, ಒಂದು ಕೆಲಸವನ್ನು ಮಾಡ್ಕೊ ಬಂದ ಮೇಲೆ ನಾವು ಏನ್ ಮಾಡಬೇಕು, ದೇವರ ಹತ್ರ ನಾವೇನಾಗಿರ್ಬೇಕು, ಸಪೋರ್ಟ್ ಅನ್ನು ತೆಗೆದುಕೊಳ್ಬೇಕಾಗಿರುತ್ತೆ ದೇವರ ಮಕ್ಕಳೇ. ಅಂತವ್ರು ಏನಂತೆ, ಪರಲೋಕ ರಾಜ್ಯವು ಅವರದಂತೆ. ಅಂತವ್ರಿಗೆ ಏನಂತೆ, ಪರಲೋಕ ರಾಜ್ಯವನ್ನು ಕೊಡುತ್ತೀನಿ ಅಂತ ಇಲ್ಲಿ ದೇವರ ಮಕ್ಕಳು ಹೇಳ್ತಾರೆ. ಇದು ಒಂದು ಪಾಸಿಟಿವ್. ಇದನ್ನ ನಾವು ಇದೇ ಕೋಣವನ್ನು ನಾವು ಇನ್ನೊಂದು ರೀತಿ ನಾವು ನೆಗೆಟಿವ್ ಆಗಿ ತಗೊಳ್ಳುವಾಗ, ಆತ್ಮದಲ್ಲಿ ಯಾರು ಸಾಕಾರನಿರ್ತಾನೋ ಅವನು ಪರಲೋಕ ರಾಜ್ಯಕ್ಕೆ ಅವನಿಗೇನು ಸಿಗೋದಿಲ್ಲ ಅಂತ ಇದರ ಅರ್ಥ. ಇವತ್ತು ಅನೇಕರು ನಾವು ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದೀರಿ? ಬೆಳಗ್ಗೆ ಎದ್ದಿ ಯೇಸು ಹತ್ರ ನಾವು ಸಪೋರ್ಟ್ ತಗೊಂತ ಇದ್ದೀರಾ? ಒಂದು ಕೆಲಸವನ್ನು ಮಾಡುವಾಗ ನಾವು ಯೇಸು ಹತ್ರ ಹೋಗಿ, ದೇವರೇ ಇಂತ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀನು ನನಗೆ ಸಹಾಯಕನಾಗಿ ಬಾತ್ ಕೇಳ್ತಾ ಇದ್ದೀರಾ? ಇನ್ನಾದ್ರೆ ಯೇಸು ಸ್ವಾಮಿನ ನಾವು ಬೆಳಗ್ಗೆ ಎದ್ದು ತಿರಸ್ಕಾರ ಮಾಡಿ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಾ ಇದ್ದೀರಾ? ನೋಡ್ರಿ, ಅಂತವ್ರು ಪರಲೋಕ ರಾಜ್ಯಕ್ಕೆ ಬರಲ್ಲ ಅಂತ ಹೇಳಿ ಖಂಡಿತವಾಗಿ ಇಲ್ಲಿ ಸ್ಪಷ್ಟನೆಯಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಆತ್ಮದಲ್ಲಿ ಬಡವನಾಗಿರ್ಬೇಕು. ಆತ್ಮದಲ್ಲಿ ಬಡವನಾಗಿರೋ ವ್ಯಕ್ತಿ ಏನಂತೆ, ಪ್ರತಿನಿತ್ಯ ದೇವರ ಮೇಲೆ ಏನಾಗಿದ್ದಾನೆ, ಅವಲಂಬ ಪಡುವಂತನಾಗಿದ್ದಾನೆ. ಆತನ ಹತ್ರ ಸಪೋರ್ಟ್ ಅನ್ನು ತೆಗೆದುಕೊಳ್ಳುವಂತನಾಗಿದ್ದಾನೆ. ಇಲ್ಲಿ ದೇವರ ಮಕ್ಕಳೇ, ದೇವರನ್ನೇ ನೋಡಿ ನೀವು ಯೇಸು ಸ್ವಾಮಿನ. ಯೇಸು ಸ್ವಾಮಿ ಯಾವಾಗ ಪ್ರಾರ್ಥನೆ ಮಾಡಿದ್ರು? ಪ್ರತಿನಿತ್ಯ ಏನೋ ಮಾಡ್ತಾ ಇದ್ರು. ಯೇಸು ಸ್ವಾಮಿ ತಂದೆಯ ಹತ್ರ ಏನ್ ಮಾಡ್ತಾ ಇದ್ರು? ಪ್ರಾರ್ಥನೆ ಮಾಡುವಂತರಾಗಿದ್ರು. ಅಂತ ಯೇಸು ಸ್ವಾಮಿನ ಭೂಲೋಕಕ್ಕೆ ಬಂದಾಗ ತಂದೆಯ ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡು ಯಾವಾಗೂ ಪ್ರಾರ್ಥನೆ ಮಾಡುವಾಗ, ಮನುಷ್ಯರಾದ ನಾವು ಎಷ್ಟು ಮಾತ್ರ ಯೋಚನೆ ಮಾಡಿ ಒಂದು ಕಾರ್ಯವನ್ನು ಮಾಡುವಾಗಲಿ, ಎಷ್ಟೋ ಜನಕ್ಕೆ ಇವತ್ತು ಅನೇಕರು ದೇವರ ಭಕ್ತಿದಲ್ಲಿರೋರಿಗೆ ಅನೇಕರು ಒಂದು ಮಾತನ್ನು ಹೇಳಿ, ಏನೋ ಕುತ್ಕೊಂಡಾಗು ನಿಂತಾಗು ಯೇಸು ಸ್ವಾಮಿನೇ ಭಜನೆ ಮಾಡ್ತಾ ಇರ್ತೀರ, ಒಂದು ಊಟ ತಿನ್ನೋವಾಗೂ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾ ಇರ್ತೀರ, ಒಂದು ಆಚೆ ಹೋಗುವಾಗ ನೀವು ಪ್ರೇಯರ್ ಮಾಡ್ತಾ ಇರ್ತೀರ ಅಂತ ಅನೇಕರನ್ನ ಹೀಯಾಳಿಸಿರೋ ಸಂದರ್ಭಗಳು ನಾನು ಕೇಳಿದ್ದೀನಿ. ದೇವರ ಮಕ್ಕಳೇ, ಅವರು ಆತ್ಮದಲ್ಲಿ ಬಡವರಾಗಿರ್ತಾರೆ. ಅಂತವ್ರದ್ದು ಖಂಡಿತ ಪರಲೋಕ ರಾಜ್ಯ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತ್ಮದಲ್ಲಿ ಬಡವರು ಅಂದ್ರೆ ಅನೇಕ ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿ ನಿಲ್ಲಿಸೋದಲ್ಲ, ಒಂದೊಂದು ವಿಚಾರವನ್ನು, ಹೇಗೆ ಒಂದು ಭಿಕ್ಷಗಾರನು ತನ್ನ ಸ್ವಭಾವವನ್ನು ನಾಚಿಕೆ ಇಲ್ಲದರೆ ಭಿಕ್ಷೆ ಬಿಡ್ತದಲ್ಲ ಒಂದು ವ್ಯಕ್ತಿ ಹತ್ರ, ಆ ರೀತಿ ನಾವು ಏನ್ ಮಾಡ್ಬೇಕಂತೆ, ಯೇಸು ಹತ್ರ ಏನಾಗಿರ್ಬೇಕು, ನಾವು ಭಿಕ್ಷೆ ಬೇಡ್ಕೊಂಡು, ದೇವರಪ್ಪ ಎಲ್ಲದಕ್ಕೂ ನೀನ್ ನನ್ನ ಸಪೋರ್ಟ್ ಬೇಕಪ್ಪ, ಒಂದೊಂದು ಕೆಲಸ ಕಾರ್ಯಕ್ಕೂ ನೀನ್ ನನಗೆ ಸಹಾಯಕನಾಗಿರ್ಬೇಕಪ್ಪ ಅಂತ ಯಾರು ಯೇಸು ಕ್ರಿಸ್ತನ ಮೇಲೆ ಅವಲಂಬ ಪಟ್ಟಿರ್ತಾರೋ, ಯಾರು ಯೇಸು ಕ್ರಿಸ್ತನ ಮೇಲೆ ಡಿಪೆಂಡ್ ಆಗಿರ್ತಾರೋ, ಅವ್ರದ್ದು ಪರಲೋಕ ರಾಜ್ಯ ಅಂತ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತದೆ. ದೇವರ ಮಕ್ಕಳೇ, ಈ ವಾಕ್ಯವನ್ನು ಅನೇಕರು ಬಾಯ್ಪಾಟ್ ಮಾಡಿರ್ತೀರಿ. ಅನೇಕರು ಸಂಡೇ ಸ್ಕೂಲ್ ಅಲ್ಲಿ ಇದನ್ನ ವಾಕ್ಯವನ್ನು ಹೇಳಿರೋದನ್ನ ಮಕ್ಕಳನ್ನ ಕೇಳಿದಿರಿ. ದೇವರ ಮಕ್ಕಳೇ, ಇದರ ವಾಕ್ಯದ ರಹಸ್ಯ ಹೀಗಿರುತ್ತೆ, ಯಾರು ಆತ್ಮದಲ್ಲಿ ಬಡವರಾಗಿರೋರು, ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಪರಲೋಕ ರಾಜ್ಯವು ನಿಮ್ಮದು ಸಿಸ್ಟರ್ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಅನೇಕರು ಹೇಳ್ತಾರೆ, ಏನಮ್ಮ ಕುಂತಾಗು ನಿಂತಾಗು ಯೇಸುನೇ ಭಜನೆ ಮಾಡ್ತಾ ಇರ್ತೀರಮ್ಮ ಅಂತ. ಅಂತವ್ರಿಗೆ ಖಂಡಿತ ಪರಲೋಕ ರಾಜ್ಯ ನಿಮ್ಮದು ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಅನೇಕರು ದೇವರೇ ಅಪ್ಪ ನನ್ನ ಹತ್ರ ಬಲ ಇದೆ, ಇವತ್ತು ಅನೇಕರು ಎಷ್ಟೋ ಯೇಸು ಕ್ರಿಸ್ತನ ಮೇಲೆ ಅವಲಂಬ ಪಡೆದಿರೋ ಜನರು ಎಷ್ಟೋ ಜನ ಇದ್ದಾರೆ. ದೇವರ ಮಕ್ಕಳೇ, ಅವ್ರಿಗೆಲ್ಲ ಯೇಸು ಸ್ವಾಮಿ ಬೇಡ ಅಂತ ಅರ್ಥ, ಅವ್ರಿಗೆ ಪರಲೋಕ ರಾಜ್ಯ ಸಿಗಲ್ಲ ಅಂತ ಇದರ ಅರ್ಥ. ಒಂದೊಂದು ವಿಚಾರ, ಅದು ಸಣ್ಣ ಕಾರ್ಯವಾಗಲಿ ದೊಡ್ಡ ಕಾರ್ಯ ಆಗಲಿ,
ಏನೇ ಒಂದು ಕಾರ್ಯ ಆದರೂ ಯೇಸುವಿನ ನಾಮದಲ್ಲಿ ಏನಾಗಬೇಕು ನಾವು ಕೇಳ್ಕೊಂಡು ಯೇಸುವನ್ನು ನಾವು ಮುಂದಿಟ್ಟು ಹೋದವರು ಆತ್ಮದಲ್ಲಿ ಬಡವರಾಗಿರ್ತಾರೆ. ಇಲ್ಲಿ ಅಂತವ್ರದ್ದು ಪರಲೋಕ ರಾಜ್ಯ ಅಂತ ಆಲ್ರೆಡಿ ಕಂಗ್ರ್ಯಾಚುಲೇಷನ್ಸ್ ಏನ್ ಹೇಳ್ತದೆ, ಕಂಗ್ರ್ಯಾಚುಲೇಷನ್ಸ್ ಆಲ್ರೆಡಿ ಹೇಳ್ತಾರೆ. ಎಲ್ಲರೂ ಇದನ್ನ ವಾಕ್ಯವನ್ನ ಯಾವ ರೀತಿ ತಿಳ್ಕೊಂಡಿರ್ತಾರೆ ಅಂದ್ರೆ, ಸತ್ತೋದ ಮೇಲೆ ನಮ್ಗೆ ಪರಲೋಕ ರಾಜ್ಯದ ಬಗ್ಗೆ ಹೇಳ್ತಾ ಇದಾರೆ ದೇವರು ಅನ್ಕೊಂಡಿರ್ತಾರೆ. ಇಲ್ಲ, ಖಂಡಿತ ಅಲ್ಲ. ಇಲ್ಲೇ ನಾವು ಏನ್ ಮಾಡಬಹುದು, ದೇವರು ಇಲ್ಲೇ ಹೇಳ್ತಾರೆ, ಆತ್ಮದಲ್ಲಿ ಯಾರು ಬಡವರಾಗಿರ್ತಾರೋ ಅವ್ರದೇ ಇದು ದೇವರ ರಾಜ್ಯ, ಪರಲೋಕ ರಾಜ್ಯ ಅಂತ ದೇವರು ಮೊದಲನೇ ಮಾತಲ್ಲೇ ಹೇಳ್ತಾ ಇದಾರೆ. ದೇವರ ಮಕ್ಕಳೇ, ಇವತ್ತು ನಾವು ನೀವು ಯೋಚನೆ ಮಾಡೋಣ. ಬೆಳಗ್ಗೆ ಎದ್ದು ನಾವು ದೇವರ ಹತ್ರ ಸಪೋರ್ಟ್ ತಗೊಂಡ್ರ, ಸಾಯಂಕಾಲ ನಾವು ಯೇಸು ಸ್ವಾಮಿ ಹತ್ರ ದೇವರೇ ಇವತ್ತೆಲ್ಲ ನೀನ್ ನಮ್ಮನ್ನ ನಡ್ಸ್ಕೊ ಬಂದೆ ಅಂತ ನಾವು ಸಪೋರ್ಟ್ ತಗೊಂಡು ರಾತ್ರಿ ಮಲಗ್ತಾ ಇದ್ದೀರಾ? ದೇವರ ಮಕ್ಕಳೇ, ಒಂದೊಂದು ಸ್ಟೆಪ್ಪು ನೀವು ಯೇಸುವಿನ ಮೇಲೆ ಏನಾಗಿರ್ಬೇಕು, ಸಪೋರ್ಟ್ ಅನ್ನು ತೆಗೆದುಕೊಳ್ಳುವಂತರಾಗಿರ್ಬೇಕು. ಯೇಸು ಮೇಲೆ ಆಧಾರ ಪಡುವಂತ ವ್ಯಕ್ತಿಗಳಾಗಬೇಕು. ಆತನ ನಾಮವನ್ನೇ ಸ್ವಾಮಿ ನೀನ್ ಇಲ್ದಿರ ನಾನು ಏನೂ ಮಾಡಕ್ಕಾಗಲ್ಲ ಅಂತ ಯಾರ್ಯಾರು ತನ್ನ ಪ್ರಾರ್ಥನೆಯಲ್ಲಿ ತಮ್ಮ ಆತ್ಮದಲ್ಲಿ ಬಡವರಾಗಿ, ಸ್ವಾಮಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಸ್ವಾಮಿ ಅಂತ ಹೇಳಿ ಬಡವರಾಗಿ ಕುಗ್ಗಿ ಎಲ್ಲವೂ ನಿನ್ನ ಕೈಯಲ್ಲಿ ಇದೆ ಸ್ವಾಮಿ ಅಂತ ಯಾರ್ಯಾರು ಇವತ್ತು ಯೇಸುವಿನ ಮೇಲೆ ಅವಲಂಬ ಪಡ್ತಾ ಇದ್ದೀರೋ, ಯಾರ್ಯಾರು ಆತನ ಮೇಲೆ ನಿರೀಕ್ಷೆಯನ್ನು ಇಟ್ಟಿದ್ದೀರೋ ಅವ್ರದ್ದು ಪರಲೋಕ ರಾಜ್ಯ ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ. ದೇವರ ಮಕ್ಕಳೇ, ಇವತ್ತು ನಾವು ನೀವು ನಮ್ಮ ಜೀವಿತಗಳಲ್ಲಿ ನಮ್ಮ ಸಪೋರ್ಟ್ ಹಾಕೊಂಡೇ ಬದುಕ್ತಾ ಇದ್ದೀರಾ? ನಮ್ಮ ಕೈ ಕಾಲು ಇವತ್ತು ಚೆನ್ನಾಗಿದೆ ಅಂತ ನಾವು ಎದ್ದು ಹೋಗ್ತಾ ಇದ್ದೀರಾ? ಎಲ್ಲ ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ಹೋಗ್ತಾ ಇದ್ದೀರಾ? ಯೋಚನೆ ಮಾಡ್ಬೇಕು ದೇವರ ಮಕ್ಕಳೇ. ಅವ್ರು ಯಾರು ಪರಲೋಕ ರಾಜ್ಯಕ್ಕೆ ಬರಲ್ಲ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಯಾರು ಹಾಗಾದ್ರೆ ಪರಲೋಕ ರಾಜ್ಯಕ್ಕೆ ಬರೋದು? ಆತ್ಮದಲ್ಲಿ ಬಡವನಾಗಿರೋನು ಏನ್ ಮಾಡ್ತಾನೆ, ನಾಚಿಕೆ ಇಲ್ಲದಿರ, ಹೇಗೆ ಒಂದು ಭಿಕ್ಷುಗಾರನು ಒಂದು ವ್ಯಕ್ತಿ ದಿನನಿತ್ಯ ಸಿಗ್ನಲ್ ಬಂದಾಗ ನಾಚಿಕೆ ಇಲ್ಲದಿರ ಹೇಗೆ ಅವನನ್ನ ಭಿಕ್ಷೆಯನ್ನು ಬೇಡ್ತಾನೋ, ಅದೇ ರೀತಿ ನಾಚಿಕೆ ಇಲ್ಲದ ಸ್ವಭಾವದಲ್ಲಿ ನಾವು ಪ್ರತಿನಿತ್ಯ ಸಣ್ಣದಾಗಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಒಂದು ಕಾರ್ಯವನ್ನಾಗಲಿ ಯೇಸು ಸ್ವಾಮಿಯ ಮೇಲೆ ನಾವು ಯಾರ್ಯಾರು ಅವಲಂಬ ಪಟ್ಟಿ ಯೇಸುವಿನ ಜೊತೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ನಾವು ಜೀವನ ಮಾಡ್ತಿರೋ ಅವರು ಎಷ್ಟೋ ಧನ್ಯರು. ಅವ್ರದ್ದು ಪರಲೋಕ ರಾಜ್ಯ ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾರೆ. ದೇವ್ರ ಮಕ್ಕಳೇ, ಅನೇಕರು ಒಂದು ಸಣ್ಣ ಕಾರ್ಯ ಆದ್ರೂ ಪ್ರಾರ್ಥನೆ ಮಾಡ್ಕೊಂಡು ಹೋಗುವಂತ ಹುಚ್ಚರು ಅನೇಕರಿದ್ದಾರೆ. ಅಂತವ್ರು ಇನ್ನೂ ಹುಚ್ಚರಾಗಬೇಕು ದೇವರಲ್ಲಿ. ದೇವರ ಮಕ್ಕಳೇ, ಯಾರ್ಯಾರು ಹುಚ್ಚರಾಗಿಲ್ಲೋ ಅವ್ರು ಹುಚ್ಚರಾಗಕ್ಕೆ ಶುರು ಆಗ್ಬೇಕು. ದೇವರ ನಾಮದಲ್ಲಿ ಏನಾಗ್ಬೇಕು, ನಾವು ಹುಚ್ಚರಾಗಬೇಕು. ಒಂದೊಂದು ಸ್ಟೆಪ್ಸ್ ನಾವು ತಗೊಂಡೋಗ, ದೇವ್ರೆ ನಾನು ಇಂತ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ, ಕರ್ತನೆ ನೀನು ನನಗೆ ಸಪೋರ್ಟ್ ಬೇಕು ಸ್ವಾಮಿ. ಹೇಗೆ ಒಂದು ಬಡವನು ಒಂದು ಸಪೋರ್ಟ್ ಆಗಿ ಜೀವನ ಮಾಡ್ತಾ ಇರ್ತಾನೆ ನೋಡಿ. ಅವನಿಗೆ ಇವತ್ತು ಭಿಕ್ಷೆ ಬೇಡಿ ಇವತ್ತು ಅವನ ಜೀವನ ನಡೆಸ್ತದೆ, ಆದ್ರೆ ಮರುದಿನಾನು ಅವನೇನಾಗ್ಬೇಕು, ಭಿಕ್ಷೆ ಬೇಡಕ್ ಬರ್ಬೇಕು. ಹೇಗೆ ಮನ್ನಾ ಐಗುಪ್ತ ಜನರಿಂದ ಇಸ್ರಾಯೇಲ್ ಜನರು ಹೊರಗೆ ಬಂದಾಗ 40 ವರ್ಷ ದೇವರು ಅವ್ರಿಗೆ ಮನ್ನವನ್ನು ಕೊಟ್ರು. ಯಾವ ತರ ಕೊಟ್ರು? ಪ್ರತಿನಿತ್ಯ ಹೋಗಿ ಏನ್ ಮಾಡ್ಬೇಕು, ಅದನ್ನ ಬೆಳಗ್ಗೆ ತಗೊಂಡ್ ಬರ್ಬೇಕು. ಆ ರೀತಿ ಪ್ರತಿನಿತ್ಯ ನಾವೇನ್ ಮಾಡ್ಬೇಕು, ದೇವ್ರ ಮೇಲೆ ಒಂದು ದಿನ ಸಪೋರ್ಟ್ ತಗೊಳೋದಲ್ಲ. ಒಂದು ದಿನ ನಾವು ಏನೋ ಒಂದು ದೊಡ್ಡ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಮಾತ್ರ ಸಪೋರ್ಟ್ ತಗೊಳೋದಲ್ಲ. ಪ್ರತಿನಿತ್ಯ ಸಣ್ಣ ಕೆಲಸ ದೊಡ್ಡ ಕೆಲಸ ನಾವು ಎದ್ದಾಗ ಕುಂತಾಗ ಯೇಸುವನ್ನಲ್ಲೇ ಯಾರು ಧ್ಯಾನ ಮಾಡ್ಕೊಂಡಿರ್ತಾರೋ, ಪ್ರತಿಯೊಂದು ಯೇಸುವಿನ ಮೇಲೆ ಯಾರು ಸಪೋರ್ಟ್ ಆಗಿ ತಗೊಂಡು ಅವಲಂಬ ಪಟ್ಟಿರ್ತಾರೋ ಅಂತವ್ರಿಗೆ ಈ ಪರಲೋಕ ರಾಜ್ಯ ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾರೆ. ದೇವರ ಮಕ್ಕಳೇ, ಇವತ್ತು ನಾವು ನೀವು ಆತ್ಮದಲ್ಲಿ ಬಡವರಾಗಿದ್ದೀರಾ, ಶ್ರೀಮಂತರಾಗಿದ್ದೀರಾ? ಯೋಚನೆ ಮಾಡಿ. ಇಲ್ಲಿ ದೇವ್ರ ವಾಕ್ಯ ಸ್ವಚ್ಛವಾಗಿ ಬರ್ದಿದೆ, ಯಾರು ಆತ್ಮದಲ್ಲಿ ಬಡವನಾಗಿರ್ತಾನೋ ಅವನಿಗೆ ಖಂಡಿತ ಪರಲೋಕ ರಾಜ್ಯ ಅಂತ ಇಲ್ಲಿ ಹೇಳಿದೆ. ದೇವರ ಮಕ್ಕಳೇ, ನಾವೇನೋ ನಮ್ಮ ಆತ್ಮದಲ್ಲಿ ಶ್ರೀಮಂತರಾಗಿದ್ರೆ ಇವತ್ತು ನೀವು ಬಡವರಾಗಕ್ಕೆ ಪ್ರಾರ್ಥನೆ ಮಾಡಿ. ದೇವರ ಮಕ್ಕಳೇ, ಹೌದು ಸ್ವಾಮಿ ನಾನು ಆತ್ಮದಲ್ಲಿ ಬಡವನಾಗಿರ್ಬೇಕು ಸ್ವಾಮಿ, ನನ್ನ ಜೀವನ ಸ್ವಾಮಿ, ನನ್ನ ಧೈರ್ಯ ಅಂತ ನಾನು ಇಷ್ಟು ದಿನ ನಾನು ಸ್ವಾಮಿ ತಿಳಿದುಕೊಂಡಿದ್ದೆ ಸ್ವಾಮಿ. ಇಲ್ಲ ಸ್ವಾಮಿ, ನನಗೆ ಆತ್ಮದಲ್ಲಿ ಶ್ರೀಮಂತಿಕೆ ಬೇಡ ಸ್ವಾಮಿ. ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯವು ಅಂತ ಅವ್ರದ್ದು ಅಂತ ಹೇಳಿದೆಯಲ್ಲ ಸ್ವಾಮಿ. ಆ ಕಂಗ್ರ್ಯಾಚುಲೇಷನ್ ಸ್ವಾಮಿ, ನನಗೆ ಬರ್ಬೇಕಂದ್ರೆ ನಾನು ಆತ್ಮದಲ್ಲಿ ಬಡವನಾಗ್ಬೇಕು ಸ್ವಾಮಿ. ಹೌದು ಸ್ವಾಮಿ, ಇವತ್ತಿಂದ ಸ್ವಾಮಿ ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಸ್ವಾಮಿ, ಕುಂತಾಗ ಪ್ರಾರ್ಥನೆ ಸ್ವಾಮಿ, ನಿಂತಾಗ ಪ್ರಾರ್ಥನೆ ಸ್ವಾಮಿ, ಹೋಗುವಾಗ ಪ್ರಾರ್ಥನೆ ಸ್ವಾಮಿ, ಬರುವಾಗ ಪ್ರಾರ್ಥನೆ ಸ್ವಾಮಿ. ಯಾವಾಗೂ ನಾನು ಏನಾಗಿರ್ತೀನಿ, ನಿನ್ನ ಮೇಲೆ ಒಂದು ಸಪೋರ್ಟ್ ತೆಗೆದುಕೊಳ್ತೀನಿ ಸ್ವಾಮಿ, ನಿನ್ನ ಮೇಲೆ ಒಂದು ಆಧಾರ ಪಡ್ತೀನಿ ಸ್ವಾಮಿ ಅಂತ ಯಾರ್ಯಾರು ಯೋಚನೆ ಮಾಡ್ತಿರೋ, ಯಾರ್ಯಾರು ಇನ್ನ ಮೇಲೆ ನಾನು ಇದನ್ನು ಮಾಡ್ತೀನಿ ಅಂತಿರೋ ಅವ್ರದುಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಸಿಸ್ಟರ್ಸ್, ಪರಲೋಕ ರಾಜ್ಯ ನಿಮ್ಮದು ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದ್ದೆ. ದೇವರ ಮಕ್ಕಳೇ, ನಾವು ನೀವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಜೀವಿತವನ್ನ. ಸ್ವಾಮಿ, ಇಷ್ಟು ದಿನ ನಾವು ನಿನ್ನ ಸಪೋರ್ಟ್ ಅನ್ನ ಸ್ವಾಮಿ ಕಡಿಮೆ ತಗೊಂಡಿದ್ರಿ, ಇನ್ನು ಮೇಲೆ ಸ್ವಾಮಿ ನಾವು ನಿನ್ನ ಮೇಲೆ ಜಾಸ್ತಿ ಏನಾಗಿದ್ರಿ,
ಅವಲಂಬ ಪಡುತ್ತೀನಿ ಸ್ವಾಮಿ. ನಿನ್ನ ಮೇಲೆ ನಾವು ಜಾಸ್ತಿ ಇನ್ನ ಮೇಲೆ ಕರ್ತನೆ ಸಪೋರ್ಟ್ ಅನ್ನು ತೆಗೆದುಕೊಂತೀರಿ ಸ್ವಾಮಿ. ನೀನ್ ಇಲ್ಲದ್ರೆ ಜೀವನ ನಮಗಿಲ್ಲ ಸ್ವಾಮಿ ಅಂತ ಇವತ್ತು ಯಾರ್ಯಾರು ಈ ವಾಕ್ಯವನ್ನು ಕೇಳಿ ಡಿಸೈಡ್ ತಗೊಂತಾರೋ ದೇವರ ಮಕ್ಕಳೇ, ದೇವ್ರು ನಿಮ್ಗೆ ಸಪೋರ್ಟ್ ಮಾಡುವಂತರಾಗಿದ್ದಾರೆ. ಆತ್ಮದಲ್ಲಿ ಬಡವರಾಗಕ್ಕೆ ನೀವು ಆದಷ್ಟು ಏನ್ ಮಾಡ್ಬೇಕು, ನೀವು ಸಾಧನೆ ಮಾಡಲು ಶುರು ಮಾಡ್ಕೊಬೇಕು. ದೇವರ ಮಕ್ಕಳೇ, ಕುಂತಾಗು ಓದಾಗು, ಚಿಕ್ಕ ವಿಷಯ ದೊಡ್ಡ ವಿಷಯ, ಅದು ಎಂತ ಕಾರ್ಯನೇ ಆಗಿರ್ಲಿ, ಎಲ್ಲದರಲ್ಲೂ ಯೇಸು ನಿಮ್ಮ ಜೊತೆ ಇರಬೇಕು. ಇದನ್ನ ನೀವು ಇಷ್ಟ ಬಿಡುವುದಾದ್ರೆ ದೇವರ ವಾಕ್ಯ ಹೇಳ್ತದೆ, ಆತ್ಮದಲ್ಲಿ ಬಡವರಾಗಿರುವವರು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂಡ್ ಸಿಸ್ಟರ್ಸ್, ಪರಲೋಕ ರಾಜ್ಯವು ನಿಮ್ಮದು ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ದೇವರ ಮಕ್ಕಳೇ, ಈ ವಾಕ್ಯ ನಿಮ್ಮನ್ನ ಬಡವಾಗಿ ಮುಟ್ಟಿರುತ್ತೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ದೇವರ ವಾಕ್ಯ ಹೇಳ್ತದೆ, ಅಂತವರ ಮೇಲೆ ದೇವರ ಆತ್ಮ ಇಳಿದು ಬರ್ತಾನೆ, ಅಂತವರ ಮಧ್ಯದಲ್ಲಿ ದೇವರು ವಾಸ ಮಾಡಲು ಏನಾಗ್ತಾನೆ, ಶಕ್ತನಾಗಿರ್ತಾನೆ ಅಂತೇಳಿ ಈ ವಾಕ್ಯವನ್ನು ನಾನು ಮುಗಿಸ್ತಾ ಇದ್ದೀನಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ